18 ವರ್ಷಗಳ ಕಾಯುವಿಕೆ ಆದ್ರೆ ಈ ರೀತಿ ದುರಂತ ಆಗಬಾರದು. ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಭಾರಿ ದುರಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ ತುಳಿತ ಆಗಿದೆ. ಹಲವಾರು ಮಂದಿ ಅಸ್ವಸ್ಥರಾಗಿದ್ದಾರೆ. ಬ್ಯಾರಿಕೇಡ್ ಹಾರಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಫ್ಯಾನ್ಸ್. ಕಾಲ್ ತುಳಿತದಲ್ಲಿ ಓರ್ವ ಮೃತಪಟ್ಟಿರುವ ಶಂಕೆ ಇದೆ. ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಾಗಿರುವ ದುರಂತ ಇದು. ಓರ್ವ ಸಾವನ್ನಪ್ಪಿರುವ ಅನುಮಾನ ಕೂಡ ಇದೆ. 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಆ ಪೈಕಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಆತ ಮೃತಪಟ್ಟಿರಬಹುದು ಅನ್ನೋ ಶಂಕೆ ಇದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಆತನನ್ನ. ಬೇಕಾ ಈ ರೀತಿಯಾದ ಹುಚ್ಚಾಟ? ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತ ಹೇಳಿ. ಆ ಸ್ಟೇಡಿಯಂನ ಕಾಂಪೌಂಡ್ ಎಷ್ಟು ಎತ್ತರ ಇದೆ, ಅದು ಭದ್ರತೆ ಎಷ್ಟು ಸೆಕ್ಯೂರ್ ಇದೆ ಅಲ್ಲಿ. ಅದನ್ನ ದಾಟ್ ಮೇಲೆ ಹೋಗಿ ಆ ಕಾಂಪೌಂಡ್ ಜಂಪ್ ಮಾಡಿ ಕೆಳಗೆ ಬೀಳೋ ಪ್ರಯತ್ನ ಮಾಡಿದ್ದಾರೆ ಜನ. ಆ ಬ್ಯಾರಿಕೇಡ್ ಗಳನ್ನು ಹಾರಿದ್ದಾರೆ, ಕಾಂಪೌಂಡ್ ಗಳನ್ನು ಹಾರಿದ್ದಾರೆ. ಉಸಿರಾಟ ಮಾಡ್ಲಿಕ್ಕೂ ಕೂಡ ಜಾಗ ಇಲ್ಲ ಅಲ್ಲಿ. ಅಂಥ ಇಕ್ಕಟ್ಟಿನ ಪರಿಸ್ಥಿತಿ. ಅಲ್ಲೂ ಕೂಡ ಒಬ್ರ ಮೇಲೆ ಒಬ್ರು ಹತ್ತಿ ಕಾಂಪೌಂಡ್ ಜಿಗಿದು ಒಳಗೆ ಹೋಗೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಳ್ತಿತ್ತು, ಸರ್ಕಾರ ಕೂಡ ಹೇಳಿತ್ತು ಎಲ್ಲರಿಗೂ ಅವಕಾಶ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ದಯವಿಟ್ಟು ಇಂಥ ಅನಾಹುತಗಳನ್ನು ಮಾಡಿಕೊಳ್ಬೇಡಿ ಅಂತ ಹೇಳಿ. ಆದ್ರೂ ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಂಡ್ಬಿಟ್ಟಿದ್ದಾರೆ. 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಓರ್ವನ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾವನ್ನಪ್ಪಿರುವ ಶಂಕೆ ಇದೆ. ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅಂದ್ರು. ರೋಡ್ಗಳನ್ನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ. ಎಲ್ಲಾ ರೋಡ್ಗಳು ಕೂಡ ಬ್ಲಾಕ್. ಎಲ್ಲಾ ಪ್ರಮುಖ ರಸ್ತೆಗಳಲ್ಲೂ ಕೂಡ ಜನಸಾಗರವೇ ಇದೆ. ಆಂಬುಲೆನ್ಸ್ಗಳು ಹೋಗಬೇಕು ಅಂದ್ರೂ ಕೂಡ ಕಷ್ಟ ಪರಿಸ್ಥಿತಿ. ಅಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನೂ ಸಂಜೆ ಆಗತ್ತೆ. ಇನ್ನೂ ವಿಧಾನಸೌಧದ ಬಳಿಯ ಕಾರ್ಯಕ್ರಮನೇ ಪ್ರಾರಂಭ ಆಗಿಲ್ಲ. ಅದನ್ನು ಮುಗಿಸಿ ನಂತರದಲ್ಲಿ ಬರಬೇಕಾಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ. ಆದ್ರೆ ಅಭಿಮಾನಿಗಳು ತಾಳ್ಮೆಯಿಂದ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಈಗಾಗಿರುವ ಈ ದುರಂತ ಸಾಕ್ಷಿ. ಪೊಲೀಸರಾದ್ರೂ ಏನ್ ಮಾಡ್ತಾರೆ? ಕ್ರೌಡ್ ಕಂಟ್ರೋಲ್ ಮಾಡಬೇಕು, ನಿಜ. ಹೇಗೆ ಮಾಡ್ತಾರೆ? ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಏಕಾಏಕಿ ನುಗ್ಗಿದ್ರು ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ? ಲಾಠಿ ಬೀಸಿದ್ದಾರೆ ಪೊಲೀಸರು. ಲಾಠಿ ಬೀಸಿ ಆ ಗೇಟ್ ಅನ್ನ ತಕ್ಷಣಕ್ಕೆ ಕ್ಲೋಸ್ ಮಾಡಿದ್ದಾರೆ. ಗೇಟ್ ಕ್ಲೋಸ್ ಆಗ್ತಾ ಇದ್ದಂತೆ ಮತ್ತಷ್ಟು ನುಗ್ಗಲಾಗಿದೆ. ಅಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಬ್ಬರ ಮೇಲೆ ಒಬ್ರು ಹತ್ತು ಬಿಟ್ಟಿದ್ದಾರೆ. ಬ್ಯಾರಿಕೇಡು, ಕಾಂಪೌಂಡು, ಸಿಕ್ಕ ಜಾಗದಲ್ಲಿ ತೂರು ಒಳಗೆ ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಭಿಮಾನಿಗಳು. 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಇಬ್ಬರ ಪರಿಸ್ಥಿತಿ ನೋಡಿ, ಕೆಲವೇ ನಿಮಿಷಗಳ ಹಿಂದೆ ಓರ್ವನ ಪರಿಸ್ಥಿತಿ ಗಂಭೀರ ಅನ್ನೋದಿತ್ತು, ಅದೀಗ 2 ಸಂಖ್ಯೆ ಆಗಿದೆ. ಇಬ್ಬರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಅಸ್ವಸ್ಥರಾದವರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು. ಆಂಬುಲೆನ್ಸ್ ನೊಳಗೆ ಕರ್ಕೊಂಡು ಹೋಗೋ ಪ್ರಯತ್ನ, ಹೊತ್ಕೊಂಡು ಹೋಗ್ತಿದ್ದಾರೆ ಅಸ್ವಸ್ಥರಾಗಿರುವ ಅಭಿಮಾನಿಯನ್ನ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಂಥ ಪರಿಸ್ಥಿತಿ ಆಗಬಾರ್ದಾಗಿತ್ತು. ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಂಡಿರುವ ನೇರ ಪರಿಣಾಮ ಇದು. ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಆ ಪೈಕಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತುರಾಜ್ ದೂರವಾಣಿ ಸಂಪರ್ಕದಲ್ಲಿ. ಮುತ್ತುರಾಜ್, ಏನಾಯ್ತು ಎಕ್ಸಾಕ್ಟ್ಲಿ? ಈ ಮಟ್ಟಿಗೆ 15 ಮಂದಿ ಅಸ್ವಸ್ಥರಾಗೋದು, ಕಾಲ್ ತುಳಿತ, ಪೊಲೀಸರು ಲಾಠಿ ಪ್ರಹಾರ, ಏನೇನಾಯ್ತಲ್ಲಿ ವಿವರಿಸ್ತಾ ಹೋಗಿ. ಸ್ಮಿತಾ, ಈಗಾಗಲೇ ಕಂಟ್ರೋಲ್ಗೆ ತಪ್ಪದಷ್ಟು ಅಭಿಮಾನಿಗಳಿಗೆ ಸ್ಟೇಡಿಯಂಗೆ ನುಗ್ಗಿರುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಅವರ ತಡೆಯೋಕೆ ಆಗಿರುವಂತಹ ಕಾರಣಕ್ಕೆ ಈಗ ಕಾಲ್ ತುಳಿತ ಕೂಡ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಅಸ್ವಸ್ಥ ಆಗಿರುವಂತದ್ದು. ಪೊಲೀಸರೇ ಅವರನ್ನ ಆಂಬುಲೆನ್ಸ್ ಅಲ್ಲಿ ಹಾಕಿ ತುರ್ತು ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳೋಕೆ ಮಾತ್ರ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಒಂದು ಕ್ರೌಡ್ ಈಗ ಸ್ಟೇಡಿಯಂ ಹತ್ರ ಧಾವಿಸ್ತಾ ಇರುವಂತದ್ದು. ಈಗಾಗಲೇ ನಾವು ದೃಶ್ಯಾವಳಿ ಕಡೆ ನೋಡ್ತಾ ಇದ್ದೀವಿ. ಪೊಲೀಸರು ಅವ್ರನ್ನ ಎತ್ಕೊಂಡು ಆಂಬುಲೆನ್ಸ್ ಕಡೆಗೆ ಓಡಿ ಹೋಗ್ತಿರುವಂತಹ ದೃಶ್ಯ ಕೂಡ ನಾವು ನೋಡಬಹುದು. ಅಷ್ಟರ ಮಟ್ಟಿಗೆ 18 ವರ್ಷಗಳ ಕಾಯುವಿಕೆ ಆದ್ರೆ ಈ ರೀತಿ ದುರಂತ ಆಗಬಾರದು. ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಭಾರಿ ದುರಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ ತುಳಿತ ಆಗಿದೆ. ಹಲವಾರು ಮಂದಿ ಅಸ್ವಸ್ಥರಾಗಿದ್ದಾರೆ. ಬ್ಯಾರಿಕೇಡ್ ಹಾರಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಫ್ಯಾನ್ಸ್. ಕಾಲ್ ತುಳಿತದಲ್ಲಿ ಓರ್ವ ಮೃತಪಟ್ಟಿರುವ ಶಂಕೆ ಇದೆ. ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಾಗಿರುವ ದುರಂತ ಇದು. ಓರ್ವ ಸಾವನ್ನಪ್ಪಿರುವ ಅನುಮಾನ ಕೂಡ ಇದೆ. 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಆ ಪೈಕಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಆತ ಮೃತಪಟ್ಟಿರಬಹುದು ಅನ್ನೋ ಶಂಕೆ ಇದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಆತನನ್ನ. ಬೇಕಾ ಈ ರೀತಿಯಾದ ಹುಚ್ಚಾಟ? ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತ ಹೇಳಿ.
ಆ ಸ್ಟೇಡಿಯಂನ ಕಾಂಪೌಂಡ್ ಎಷ್ಟು ಎತ್ತರ ಇದೆ, ಅದು ಭದ್ರತೆ ಎಷ್ಟು ಸೆಕ್ಯೂರ್ ಇದೆ ಅಲ್ಲಿ, ಅದನ್ನ ದಾಟ್ ಮೇಲೆ ಹೋಗಿ ಆ ಕಾಂಪೌಂಡ್ ಜಂಪ್ ಮಾಡಿ ಕೆಳಗೆ ಬೀಳೋ ಪ್ರಯತ್ನ ಮಾಡಿದ್ದಾರೆ ಜನ. ಆ ಬ್ಯಾರಿಕೇಡ್ ಗಳನ್ನು ಹಾರಿದ್ದಾರೆ, ಕಾಂಪೌಂಡ್ ಗಳನ್ನು ಹಾರಿದ್ದಾರೆ. ಉಸಿರಾಟ ಮಾಡ್ಲಿಕ್ಕೂ ಕೂಡ ಜಾಗ ಇಲ್ಲ ಅಲ್ಲಿ, ಅಂಥ ಇಕ್ಕಟ್ಟಿನ ಪರಿಸ್ಥಿತಿ. ಅಲ್ಲೂ ಕೂಡ ಒಬ್ರ ಮೇಲೆ ಒಬ್ರು ಹತ್ತಿ ಕಾಂಪೌಂಡ್ ಜಿಗಿದು ಒಳಗೆ ಹೋಗೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಳ್ತಿತ್ತು, ಸರ್ಕಾರ ಕೂಡ ಹೇಳಿತ್ತು ಎಲ್ಲರಿಗೂ ಅವಕಾಶ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ದಯವಿಟ್ಟು ಇಂಥ ಅನಾಹುತಗಳನ್ನು ಮಾಡಿಕೊಳ್ಬೇಡಿ ಅಂತ ಹೇಳಿ. ಆದ್ರೂ ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಂಡ್ಬಿಟ್ಟಿದ್ದಾರೆ. 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಓರ್ವನ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾವನ್ನಪ್ಪಿರುವ ಶಂಕೆ ಇದೆ. ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅಂದ್ರು ರೋಡ್ಗಳನ್ನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ. ಎಲ್ಲಾ ರೋಡ್ಗಳು ಕೂಡ ಬ್ಲಾಕ್, ಎಲ್ಲಾ ಪ್ರಮುಖ ರಸ್ತೆಗಳಲ್ಲೂ ಕೂಡ ಜನಸಾಗರವೇ ಇದೆ. ಆಂಬುಲೆನ್ಸ್ಗಳು ಹೋಗಬೇಕು ಅಂದ್ರೂ ಕೂಡ ಕಷ್ಟ ಪರಿಸ್ಥಿತಿ. ಅಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನೂ ಸಂಜೆ ಆಗತ್ತೆ, ಇನ್ನೂ ವಿಧಾನಸೌಧದ ಬಳಿಯ ಕಾರ್ಯಕ್ರಮನೇ ಪ್ರಾರಂಭ ಆಗಿಲ್ಲ. ಅದನ್ನು ಮುಗಿಸಿ ನಂತರದಲ್ಲಿ ಬರಬೇಕಾಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಗೆ. ಆದ್ರೆ ಅಭಿಮಾನಿಗಳು ತಾಳ್ಮೆಯಿಂದ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಈಗಾಗಿರುವ ಈ ದುರಂತ ಸಾಕ್ಷಿ. ಪೊಲೀಸರಾದ್ರೂ ಏನ್ ಮಾಡ್ತಾರೆ? ಕ್ರೌಡ್ ಕಂಟ್ರೋಲ್ ಮಾಡಬೇಕು, ನಿಜ, ಹೇಗೆ ಮಾಡ್ತಾರೆ? ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಏಕಾಏಕಿ ನುಗ್ಗಿದ್ರು ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ? ಲಾಠಿ ಬೀಸಿದ್ದಾರೆ ಪೊಲೀಸರು. ಲಾಠಿ ಬೀಸಿ ಆ ಗೇಟ್ ಅನ್ನ ತಕ್ಷಣಕ್ಕೆ ಕ್ಲೋಸ್ ಮಾಡಿದ್ದಾರೆ. ಗೇಟ್ ಕ್ಲೋಸ್ ಆಗ್ತಾ ಇದ್ದಂತೆ ಮತ್ತಷ್ಟು ನುಗ್ಗಲಾಗಿದೆ. ಅಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಬ್ಬರ ಮೇಲೆ ಒಬ್ರು ಹತ್ತು ಬಿಟ್ಟಿದ್ದಾರೆ. ಬ್ಯಾರಿಕೇಡು, ಕಾಂಪೌಂಡು, ಸಿಕ್ಕ ಜಾಗದಲ್ಲಿ ತೂರು ಒಳಗೆ ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಭಿಮಾನಿಗಳು. 15 ಮಂದಿ ಅಸ್ವಸ್ಥರಾಗಿದ್ದಾರೆ. 15 ಮಂದಿ ಅಸ್ವಸ್ಥರಾಗಿದ್ದಾರೆ. ಇಬ್ಬರ ಪರಿಸ್ಥಿತಿ ನೋಡಿ, ಕೆಲವೇ ನಿಮಿಷಗಳ ಹಿಂದೆ ಓರ್ವನ ಪರಿಸ್ಥಿತಿ ಗಂಭೀರ ಅನ್ನೋದಿತ್ತು, ಅದೀಗ 2 ಸಂಖ್ಯೆ ಆಗಿದೆ. ಇಬ್ಬರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಅಸ್ವಸ್ಥರಾದವರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು, ಆಂಬುಲೆನ್ಸ್ ನೊಳಗೆ ಕರ್ಕೊಂಡು ಹೋಗೋ ಪ್ರಯತ್ನ, ಹೊತ್ಕೊಂಡು ಹೋಗ್ತಿದ್ದಾರೆ ಅಸ್ವಸ್ಥರಾಗಿರುವ ಅಭಿಮಾನಿಯನ್ನ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಂಥ ಪರಿಸ್ಥಿತಿ ಆಗಬಾರ್ದಾಗಿತ್ತು. ಅಭಿಮಾನಿಗಳು ತಾಳ್ಮೆಯನ್ನ ಕಳೆದುಕೊಂಡಿರುವ ನೇರ ಪರಿಣಾಮ ಇದು. ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಆ ಪೈಕಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತುರಾಜ್ ದೂರವಾಣಿ ಸಂಪರ್ಕದಲ್ಲಿ. ಮುತ್ತುರಾಜ್, ಏನಾಯ್ತು ಎಕ್ಸಾಕ್ಟ್ಲಿ? ಈ ಮಟ್ಟಿಗೆ 15 ಮಂದಿ ಅಸ್ವಸ್ಥರಾಗೋದು, ಕಾಲ್ ತುಳಿತ, ಪೊಲೀಸರು ಲಾಠಿ ಪ್ರಹಾರ, ಏನೇನಾಯ್ತು ಅಲ್ಲಿ ವಿವರಿಸ್ತಾ ಹೋಗಿ. ಸ್ಮಿತಾ, ಈಗಾಗಲೇ ಕಂಟ್ರೋಲ್ಗೆ ತಪ್ಪದಷ್ಟು ಅಭಿಮಾನಿಗಳಿಗೆ ಸ್ಟೇಡಿಯಂಗೆ ನುಗ್ಗಿರುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಅವರನ್ನ ತಡೆಯೋಕೆ ಆಗಿರುವಂತಹ ಕಾರಣಕ್ಕೆ ಈಗ ಕಾಲ್ ತುಳಿತ ಕೂಡ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಅಸ್ವಸ್ಥ ಆಗಿರುವಂತದ್ದು. ಪೊಲೀಸರೇ ಅವರನ್ನ ಆಂಬುಲೆನ್ಸ್ ಅಲ್ಲಿ ಹಾಕಿ ತುರ್ತು ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳೋಕೆ ಮಾತ್ರ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಒಂದು ಕ್ರೌಡ್ ಈಗ ಸ್ಟೇಡಿಯಂ ಹತ್ರ ಧಾವಿಸ್ತಾ ಇರುವಂತದ್ದು. ಈಗಾಗಲೇ ನಾವು ದೃಶ್ಯಾವಳಿ ಕಡೆ ನೋಡ್ತಾ ಇದ್ದೀವಿ. ಪೊಲೀಸರು ಅವ್ರನ್ನ ಎತ್ಕೊಂಡು ಆಂಬುಲೆನ್ಸ್ ಕಡೆಗೆ ಓಡಿ ಹೋಗ್ತಿರುವಂತಹ ದೃಶ್ಯ ಕೂಡ ನಾವು ನೋಡಬಹುದು. ಅಷ್ಟರ ಮಟ್ಟಿಗೆ 18 ವರ್ಷಗಳ ಕಾಯುವಿಕೆ, ಆದ್ರೆ ಈ ರೀತಿ ದುರಂತ ಆಗಬಾರದು. ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಭಾರಿ ದುರಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ